ನಮಸ್ಕಾರ. ಕೊಹ್ಲಿ ಹಾಗೂ ಸಾಲ್ಟ್ರ ಸಿಡಿಲಬ್ಬರದ ಆಟಕ್ಕೆ ಮುಂಬೈ ಇಂಡಿಯನ್ಸ್ ತತ್ತರ. 17 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ ಇತಿಹಾಸ ನಿರ್ಮಿಸಿದ ರಜತ್ ಪಾಟಿದಾರ್ ವಿಶ್ವ ದಾಖಲೆ ಸೃಷ್ಟಿಸಿತು ಆರ್ಸಿಬಿ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಟಾಟಾ IPL 2026ರ 20ನೇ ಪಂದ್ಯದಲ್ಲಿ ಮಲ್ಟಿ ಟೈಮ್ ಚಾಂಪಿಯನ್ಸ್ ಆದಂತಹ ಮುಂಬೈ ಇಂಡಿಯನ್ಸ್ ಹಾಗೂ ಮೋಸ್ಟ್ ಪಾಪ್ಯುಲರ್ ಟೀಮ್ ಆದ ನಮ್ಮ ಆರ್ಸಿಬಿ ತಂಡಗಳು ಮುಖಾಮುಖಿಯಾಗಿವೆ ಸ್ನೇಹಿತರೆ. ಉಭಯ ತಂಡಗಳಿಗೂ ಇದು ಲೀಗ್ ಸುತ್ತಿನ 4ನೇ ಮ್ಯಾಚ್ ಆಗಿದೆ. ಈ ಪಂದ್ಯದಲ್ಲಿ ಟಾಸ್ ಸುಟ್ಟು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಆರ್ಸಿಬಿ ದಾಂಡಿಗರು ಬಾಲ್ ಇರೋದೇ ದಂಡಿಸೋಕು ಎನ್ನುವಂತೆ ಆಡ್ತಿದ್ದಾರೆ. ಅದರಲ್ಲಿಯೂ ಓಪನರ್ಸ್ ಗಳಾದ ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಆರಂಭಿಕ ಜೋಡಿಯಾಗಿ 100 ರನ್ ಪಾರ್ಟ್ನರ್ಶಿಪ್ ನೀಡುವ ಮೂಲಕ ಮುಂಬೈ ಬೌಲರ್ ಗಳನ್ನ ಚೆಂಡಾಡಿದ್ದಾರೆ. ಅದಾದ ಬಳಿಕ ಬಂದ ಕ್ಯಾಪ್ಟನ್ ರಜತ್ ಪಾಟಿದಾರ್ ಕೂಡ ಒಂದೊಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ. ಇನ್ಫ್ಯಾಕ್ಟ್ 17 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸುವ ಮೂಲಕ ಆರ್ಸಿಬಿ ತಂಡದ ಸ್ಕೋರ್ ಹೆಚ್ಚಿಸುವಲ್ಲಿ ಮೇನ್ ರೋಲ್ ಪ್ಲೇ ಮಾಡಿದ್ದಾರೆ ಅಂತ ಹೇಳಬಹುದು. ಇನ್ನು ಕೊನೆಯಲ್ಲಿ ಮಿಂಚಿನ ಆಟವಾಡಿದ ಟಿಮ್ ಡೇವಿಡ್ ಕೂಡ ಸಾಲಿಡ್ ಇನ್ನಿಂಗ್ಸ್ ಕಟ್ಟುವ ಮೂಲಕ ಆರ್ಸಿಬಿ ತಂಡದ ಮೊತ್ತವನ್ನ 230+ ಕ್ರಾಸ್ ಆಗುವಂತೆ ನೋಡಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ಸ್ಟಾರ್ಟ್ ಆದ ಈ ಮ್ಯಾಚ್ ನಲ್ಲಿ ಟಾಸ್ ಸೋತು ಆರ್ಸಿಬಿ ಬ್ಯಾಟಿಂಗ್ ಮಾಡಬೇಕಾಗುತ್ತೆ. ಇನ್ನಿಂಗ್ಸ್ ಆರಂಭಿಸಿದ ಆರ್ಸಿಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ಉತ್ತಮ ಆರಂಭ ತಂದುಕೊಡ್ತಾರೆ. ಕಳೆದ 3 ಪಂದ್ಯಗಳಲ್ಲಿ ಮಂಕ್ ಹಾಕಿದ್ದ ಸಾಲ್ಟ್ ಇಂದಿನ ಪಂದ್ಯದಲ್ಲಿ ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಎನ್ನುವಂತೆ ಆಟ ಆಡ್ತಾರೆ. 200 ಸ್ಟ್ರೈಕ್ ರೇಟ್ ನಲ್ಲಿ ಹಾಫ್ ಸೆಂಚುರಿ ಕೂಡ ಕಂಪ್ಲೀಟ್ ಮಾಡ್ತಾರೆ, ಅಂದ್ರೆ 25 ಬಾಲ್ಗಳಲ್ಲಿ. ಅದಾದ ಬಳಿಕವೂ ಅಬ್ಬರಿಸಿದ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಜೊತೆ ಮೀನಿಂಗ್ ಫುಲ್ ಪಾರ್ಟ್ನರ್ಶಿಪ್ ಕಟ್ತಾರೆ. ಪವರ್ ಪ್ಲೇ ಅಂತ್ಯಕ್ಕೆ ಆರ್ಸಿಬಿ 71 ರನ್ಗಳಿಗೆ ಯಾವುದೇ ವಿಕೆಟ್ ಕಳೆದುಕೊಂಡಿರಲಿಲ್ಲ. ಇದೇ ಹಂತದಲ್ಲಿ ಫಿಲ್ ಸಾಲ್ಟ್ 4ನೇ ಓವರ್ನಲ್ಲಿ ಮಿಚೆಲ್ ಸಾಂಟರ್ಗೆ ಒಂದೇ ಓವರ್ನಲ್ಲಿ 3 ಸಿಕ್ಸ್ ಬಾರಿಸಿದ್ರು. ಅದಾದ ಬಳಿಕ 7th ಓವರ್ನಲ್ಲಿ ಮಯಾಂಕ್ ಮಾರ್ಕಂಡೆಗೂ ಕೂಡ 4 ಸತ್ತ 4ಗಳನ್ನ ಕೊಟ್ಟರು. ಈ ಹಂತದಲ್ಲಿ ತಂಡದ ಮೊತ್ತ 120 ರನ್ ಆಗಿದ್ದ ವೇಳೆ ಫಿಲ್ ಸಾಲ್ಟ್ ಅವರು 78 ರನ್ ಬಾರಿಸಿ ಶಾರ್ದುಲ್ ಠಾಕೂರ್ ಅವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸ್ತಾರೆ. ಅದಾದ ಬಳಿಕ ಜೊತೆಯಾದ ಕೊಹ್ಲಿ ಹಾಗೂ ಪಾಟಿದಾರ್ ಕೂಡ ಒಂದೊಳ್ಳೆ ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾರೆ. ಇವರಿಬ್ರು 14 ಎಸೆತಗಳಲ್ಲಿ ಹಾಫ್ ಸೆಂಚುರಿಯ ಪಾರ್ಟ್ನರ್ಶಿಪ್ ಹಂಚಿಕೊಂಡ್ರು. ಆದ್ಯಾಗೂ ಈ ಹಂತದಲ್ಲಿ ವಿರಾಟ್ ಕೊಹ್ಲಿ ಸ್ವಲ್ಪ ಇನ್ನಿಂಗ್ಸ್ ಅನ್ನ ಸ್ಲೋ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂತ ಹೇಳ್ಬಹುದು. ಮತ್ತೊಂದು ಕಡೆ ನಾಯಕ ರಜತ್ ಪಾಟಿದಾರ್ 17 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸುವ ಮೂಲಕ ಆರ್ಸಿಬಿ ಪರ ಸೆಕೆಂಡ್ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಸಿಡಿಸಿದ ವರ್ಲ್ಡ್ ರೆಕಾರ್ಡ್ ಅನ್ನ ಕೂಡ ಕ್ರಿಯೇಟ್ ಮಾಡಿದ್ರು. ಮತ್ತೊಂದು ಕಡೆ ಇದೇ ಹಂತದಲ್ಲಿ ವಿರಾಟ್ 37 ಎಸೆತಗಳಿಂದ ಅರ್ಧಶತಕ ಬಾರಿಸ್ತಾರೆ. ಬಟ್ ಈ ಹಾಫ್ ಸೆಂಚುರಿ ಬಂದ್ರೂ ಕೂಡ ತುಂಬಾ ಸ್ಲೋ ಆಗಿತ್ತು. ಇದು ನನಗೆ ಸ್ಯಾಟಿಸ್ಫೈಡ್ ಆಗ್ಲಿಲ್ಲ ಪರ್ಸನಲಿ. ಆದ್ರೆ ಅದಾದ ಬಳಿಕ ಟಿಮ್ ಡೇವಿಡ್ ಹೊಡಿಬಡಿ ಆಟವಾಡಿದ್ರು. ಅಜಿ 35 ರನ್ ಸಿಡಿಸುವ ಮೂಲಕ ತಂಡದ ಮೊತ್ತವನ್ನ 240ಕ್ಕೆ ಕೊಂಡೊಯ್ತಾರೆ ಸ್ನೇಹಿತರೆ. ಇದರೊಂದಿಗೆ ಆರ್ಸಿಬಿ ಇದೀಗ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 240 ರನ್ ಗಳಿಸಿತು. ಅತ್ತ ಮುಂಬೈ ತಂಡದ ಪರ ಬೌಲಿಂಗ್ ನಲ್ಲಿ ಟ್ರೆಂಟ್ ಬೋಲ್ಟ್, ಹಾರ್ದಿಕ್ ಪಾಂಡ್ಯ, ಮಿಚೆಲ್ ಸಾಂಟ್ನರ್ ಮತ್ತು ಶಾರ್ದುಲ್ ಠಾಕೂರ್ ತಲಾ 1 ವಿಕೆಟ್ ಪಡೆದರು. ಸ್ನೇಹಿತರೆ, ನಿಮಗೇನಿಸುತ್ತದೆ? ಟಾಪ್ ಕ್ಲಾಸ್ ಬ್ಯಾಟಿಂಗ್ ಲೈನಪ್ ಇರುವ ಮುಂಬೈ ಈ ಟಾರ್ಗೆಟ್ ಅನ್ನ ಚೇಸ್ ಮಾಡುತ್ತಾ ಅಥವಾ ಇಲ್ಲವಾ ಅನ್ನೋದನ್ನ ಕಾಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.